ಇಲಾಖಾ ನೌಕರರ ಸಂಘ ದಿನಾಂಕ 10/7/2020 ಶಾಸಕರಾದಂತಹ ರವಿಕುಮಾರ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೆ ಮಾಡಿದ್ದೇವೆ. ದಿನಾಂಕ 10/2/2025 ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಈ ಬಗ್ಗೆ ಮೊದಲನೇ ಹಂತದ ಮುಷ್ಕರವನ್ನು ನಾವು ಪ್ರಾರಂಭ ಮಾಡಿದ್ವಿ. ಆಗ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಮಾನ್ಯ ಸಚಿವರು ನಮಗೆ ಒಂದು ಲಿಖಿತವಾಗಿ ತಿಳಿಸಿರುತ್ತಾರೆ ಮತ್ತು ಮೀಟಿಂಗ್ ಸಹ ಮಾಡಿರ್ತಾರೆ. ಬಟ್ ಯಾವುದೇ ಒಂದು ವಿಚಾರಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ಬರದೇ ಇರೋದ್ರಿಂದ ನಮ್ಮ ಕಂದಾಯ ಇಲಾಖಾ ನೌಕರರಿಗೆ ಹಲವಾರು ಸಮಸ್ಯೆಗಳು ಉದ್ಭವ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ರೀತಿಯಾಗಿ ನಮಗೆ ಕೊಟ್ಟಿಲ್ಲ. ಅಂದರೆ ಒಂದು ಕೇಂದ್ರ ಸ್ಥಾನದಲ್ಲಿ ಒಂದು ಕುರ್ಚಿ ಆಗಲಿ, ಒಂದು ಟೇಬಲ್ ಆಗಲಿ, ಅಥವಾ ಒಂದು ಇಂಟರ್ನೆಟ್ ಫೆಸಿಲಿಟಿ ಆಗಿರುವಂಥ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ ಯಾವುದನ್ನು ನಮಗೆ ಕೊಟ್ಟಿಲ್ಲ. ಅಲ್ಲದೆ ಹೆಣ್ಣುಮಕ್ಕಳು ಅಂತ ಮಹಿಳಾ ವಿಲೇಜ್ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅಥವಾ ಗ್ರಾಮಾಡಳಿತಾಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆ ಫೀಲ್ಡಲ್ಲಿ ವಿಸಿಟ್ ಮಾಡಿದಾಗ ಇರುತ್ತೆ. ಆಮೇಲೆ ಮುಖ್ಯವಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತೆ. ಎರಡನೇ ವಿಚಾರವಾಗಿ ನಾವು ಹೇಳೋದಾದರೆ ಒಂದು ಪದೋನ್ನತಿ ವಿಚಾರ. ಒಬ್ಬ ಗ್ರಾಮಾಡಳಿತಾಧಿಕಾರಿ ಯಾವುದೇ ಒಂದು ಪ್ರಮೋಷನ್ ಇಲ್ದಿರ, ಅಂದರೆ ಸುಮಾರು ಒಂದು 20-25 ವರ್ಷ ಆದರೂ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯಲ್ಲೇ ಮುಂದುವರಿಯುತ್ತಾ ಇರೋ ಘಟನೆಗಳು ನಮ್ಮಲ್ಲಿ ಮುಂದುವರೆದಿವೆ. ಯಾವುದೇ ರೀತಿ ಪದೋನ್ನತಿ ಸಹ ಕೊಟ್ಟಿರೋದಿಲ್ಲ. ಮೂರನೇದು ಏನು ಅಂದರೆ ಕೆಲಸದ ಒತ್ತಡ ಇದೆ. ತುಂಬ ಕೆಲಸದ ಒತ್ತಡ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮತ್ತು ರಾಜಸ್ವ ನಿರೀಕ್ಷಕರಿಗೆ, ಕಂದಾಯ ಇಲಾಖೆಯವರಿಗೆ ಇದೆ. ಯಾಕಂದರೆ ಜನಪರ ಸೇವೆಗಳನ್ನು ಮೊದಲು ತಲುಪಿಸುವಂಥದ್ದು ನಮ್ಮ ಕಂದಾಯ ಇಲಾಖಾ ಸಿಬ್ಬಂದಿಗಳು. ಆ ವಿಚಾರದಲ್ಲಿ ಏನಾಗಿದೆ ಅಂದರೆ ಈಗ ಯಾವುದೇ ಒಂದು ಕೆಲಸದ ಒತ್ತಡ ವಿವಿಧವಾಗಿ ಏನು ಅಂದರೆ ಎಲ್ಲ ಆನ್ಲೈನ್ ಫೆಸಿಲಿಟಿಗಳನ್ನು, ಆನ್ಲೈನ್ ಸರ್ವಿಸ್ಗಳನ್ನು ಕೊಡಬೇಕು ಅಂತೇಳಿ ವಿವಿಧ ತಂತ್ರಾಂಶಗಳನ್ನು ಆನ್ಲೈನ್ ಮುಖಾಂತರ ಸರ್ಕಾರ ಮಾಡಿದೆ. ಅದನ್ನು ಏಕಕಾಲಕ್ಕೆ ಮಾಡಿದೆ. ಅದನ್ನು ಎಲ್ಲದರಲ್ಲೂ ಟಾರ್ಗೆಟ್ ಅನ್ನೋದನ್ನು ನಮಗೆ ಫಿಕ್ಸ್ ಮಾಡಿದ್ದಾರೆ. ಇಂತಿಷ್ಟು ಅವಧಿಯಲ್ಲಿ ಅದನ್ನು ನಾವು ಒಂದು ಟಾರ್ಗೆಟನ್ನು ರೀಚ್ ಆಗಬೇಕು. ರೀಚ್ ಆಗದೇ ಇರುವಂಥ ಗ್ರಾಮಾಡಳಿತಾಧಿಕಾರಿಗಳು ಅಥವಾ ರಾಜಸ್ವ ನಿರೀಕ್ಷಕರು ಅಥವಾ ಕಂದಾಯ ಇಲಾಖಾ ನೌಕರರ ಮೇಲೆ ಏನಾಗ್ತಾ ಇದ್ದಾವೆ, ವಿನಾಕಾರಣ ಒಂದು ಶಿಸ್ತು ಕ್ರಮ ಜರುಗಿಸುವಂಥ ಉದ್ದೇಶಗಳೆಲ್ಲ ನಡೀತಾ ಇದ್ದಾವೆ. ಆಮೇಲೆ ನಾಲ್ಕನೇದು ಏನು ಅಂದರೆ ಈ ವರ್ಗಾವಣೆ ವಿಚಾರ. ಎಷ್ಟೋ ಜನ ಪೇರೆಂಟ್ಸ್ಗೆ ತುಂಬ ಕಾಯಿಲೆ ಇರುತ್ತೆ, ವಯೋಸಹಜ ಕಾಯಿಲೆಗಳಿರುತ್ತೆ, ಮತ್ತು ಗಂಭೀರ ಕಾಯಿಲೆಗಳು ಸಹ ಇರುತ್ತೆ. ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗಾಗಲಿ ಅಥವಾ ಕಂದಾಯ ಸಿಬ್ಬಂದಿಗಳಿಗಾಗಲಿ ಸಹ ಅವ್ರಿಗೂ ಸಹ ತುಂಬ ಹೆಲ್ತ್ ಇಶ್ಯೂಸು, ಈ ಒತ್ತಡದಿಂದ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಇತ್ತೀಚೆಗೆ ಸುಮಾರು ಒಂದು 6 ತಿಂಗಳು ವರ್ಷದ ಹಿಂದೆ ಸುಮಾರು ಕಂದಾಯ ಸಿಬ್ಬಂದಿಗಳು ಸಹ ಡೆತ್ ಆಗಿದ್ದಾರೆ. ಅದು ನಿದರ್ಶನಗಳು ತಮಗೂ ಗೊತ್ತಿದೆ. ಆದ್ದರಿಂದ ಈ ಒತ್ತಡನ ದಯವಿಟ್ಟು ಕಡಿಮೆ ಮಾಡಬೇಕು. ಆಮೇಲೆ ವರ್ಗಾವಣೆ ವಿಚಾರದಲ್ಲಿ ಜುನೈನ್ ಇರುವಂಥ ಕೇಸ್ಗಳಲ್ಲಿ ದಯವಿಟ್ಟು ನಮ್ಮ ಮಾನ್ಯ ಸಚಿವರಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ರೂಲ್ 6 ವರ್ಗಾವಣೆಯನ್ನು ಜಾರಿಗೊಳಿಸಬೇಕು. ಆಮೇಲೆ ವೇತನ ತಾರತಮ್ಯಗಳಿದ್ದಾವೆ, ಆ ವೇತನ ತಾರತಮ್ಯವನ್ನು ಸಹ ನಿವಾರಣೆ ಮಾಡಬೇಕು. ಈ ಹಂತದಲ್ಲಿ ನಾವು ಇತ್ತೀಚೆಗೆ ನಾವು ಏನು ಈ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಲ್ಲ, ಈ ಸಂದರ್ಭದಲ್ಲಿ ಸರ್ಕಾರದಿಂದ ಈ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಯಾವುದಾದ್ರೂ ಶಿಸ್ತು ಪ್ರಾಧಿಕಾರವಂಥ ಪ್ರಕರಣಗಳಿದ್ದಲ್ಲಿ ಅಥವಾ ಲೋಕಾಯುಕ್ತ ಪ್ರಕರಣಗಳಿದ್ದಲ್ಲಿ ಈ ಬಗ್ಗೆ ಅತಿ ಜರೂರಾಗಿ 2 ದಿನದಲ್ಲಿ ಮಾಹಿತಿ ಕೊಡಬೇಕು ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರುತ್ತಾರೆ. ಇದರಿಂದ ಏನಾಗುತ್ತೆ, ಒಂದು ಗ್ರಾಮಾಡಳಿತಾಧಿಕಾರಿಗಳ ಮನೋಸ್ಥೈರ್ಯ ಮತ್ತು ಅವರ ಉದ್ದೇಶಗಳನ್ನು ಕುಗ್ಗಿಸುವಂತಹ ಕೆಲಸ ಆಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಅವರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕೆಂದು ಮಾನ್ಯ ಶಾಸಕರಲ್ಲಿ ನಾವು ಕೋರ್ತಾ ಇದ್ದೇವೆ. ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ದಿನ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಅವರು ನಿರ್ದಿಷ್ಟವಾದಂಥ ಹೋರಾಟ ಮತ್ತು ಧರಣಿಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಹೋರಾಟದ ಸಮಸ್ಯೆ ಇವತ್ತು ಯಾವ ರೀತಿ ಅವ್ರಿಗಿದೆ ಅಂದರೆ ಇವತ್ತು ಅವರೆಲ್ಲ ಯಾವ್ಯಾವ ಇವತ್ತು ವರ್ಗಾವಣೆ ವಿಚಾರ ಇರ್ಬೋದು ಮತ್ತು ವೇತನ ಹೆಚ್ಚು ಮಾಡೋಂಥದ್ದು ಇರ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಹೊರ ಜಿಲ್ಲೆಗೆ ವರ್ಗಾವಣೆ ಆಗೋಂಥದ್ದು ಮತ್ತು ಕೆಲಸದ ಒತ್ತಡ. ಇವತ್ತು ಟಾರ್ಗೆಟನ್ನು ಕೊಟ್ಟು ಇವತ್ತು ಆ ಟಾರ್ಗೆಟ್ ರೀಚ್ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಅಂತೇಳಿ ಹಲವಾರು ಬೇಡಿಕೆಗಳು ಈ ಸರ್ಕಾರ ಮತ್ತು ಕಂದಾಯ ಸಚಿವರಿಗೆ ಇವತ್ತು ಮನವೊಲಿಸೋಕ್ಕೆ ಅವರು ಇವತ್ತು ಈ ಧರಣಿಯನ್ನು ನಂಬಿಕೊಂಡಿದ್ದಾರೆ. ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ಕಂದಾಯ ಇಲಾಖೆ ಅನ್ನೋದು ಅದು ಇಡೀ ರಾಜ್ಯದಲ್ಲಿ ಮೊದಲನೇದು ಮಾತೃ ಇಲಾಖೆ. ಆ ಮಾತೃ ಇಲಾಖೆಯಿಂದ ಇವತ್ತು ರೈತರಿಗಾಗ್ಬೋದು, ಬಡವ
ಆಗ್ಬೋದು, ಈಗ ಏಜ್ ಅಂತ ವಯಸ್ಸಾದಂಥವ್ರು ಹಲವಾರು ಜನಕ್ಕೆ ಇವತ್ತು ಇವರು ಮುಷ್ಕರ ಮಾಡಿದಾಗ ತೊಂದರೆ ಆಗಿದೆ. ಅವ್ರ ಬೇಡಿಕೆಗಳೇನಿದೆ ಇವತ್ತು ಈ ಕ್ಷೇತ್ರದ ಶಾಸಕರಿಗೆ ಅವ್ರ ಬೇಡಿಕೆಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾನು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮಾತಾಡಿ ಮತ್ತು ನಾನು ನಾಳೆ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಸದನದಲ್ಲೂ ಮಾತಾಡಿ ಮುಖ್ಯಮಂತ್ರಿ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀನಿ. ಒಟ್ಟಾರೆ ನನ್ನ ಒಂದು ಅಭಿಪ್ರಾಯ, ನಿಮ್ಮ ಒಂದು ಸಮಸ್ಯೆಗಳು, ನಿಮ್ಮ ಒಂದು ಕೃಷ್ಣದ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳೆಲ್ಲ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಅವರು ಯಾರಿಗೂ ತೊಂದರೆ ಕೊಡ್ಬೋದು ಅನ್ನೋ ಸಚಿವರಲ್ಲ. ಯಾಕಂದರೆ ನಾವು ಅವ್ರ ಹತ್ತಿರವಾಗಿಂದ ನೋಡಿದ್ದೀವಿ. ಇವತ್ತು ಅವರು ಸ್ವಲ್ಪ ಕೆಲಸದ ಮೇಲೆ ಒತ್ತಡ ಜಾಸ್ತಿ ಆಗಿರೋದು ನಮ್ಮ ಗಮನದಲ್ಲಿದೆ. ಅದು ಮುಂದೆ ಅದನ್ನೆಲ್ಲ ಸ್ವಲ್ಪ ತಿಳಿಯಾಗ್ತಕ್ಕಂಥ ಕೆಲಸ ನಾವು ಗಮನಕ್ಕೆ ತರ್ತೀವಿ. ನಿಮ್ಮ ಒಂದು ಬೇಡಿಕೆಗಳೇನಿದೆ ಅಲ್ಲಿ ಈಡೇರಿಸ್ತಕ್ಕಂಥ ಕೆಲಸ ನಾವು ಅವ್ರನ್ನ ಇದಾಗಿ ಮಾತಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಂದಾಯ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ನೀಡ್ತೀವಿ.